ಸರ್ ಇವತ್ತೇನೋ ಕಾದ ಇತ್ತು ನಿಮಗೆ ಹೇಳ್ತೀರಾ? ಮಹಾದೇವೋ ಗುರುದೇವೋ ಸದಾಶಿವ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನಿಮ್ಮೆಲ್ಲರ ಆರಾಧ್ಯ ದೈವನಾದಂಥ ಮರಳುಸಿದ್ದೇಶ್ವರನನ್ನು ಸ್ಮರಿಸುತ್ತಾ, ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಲಿಂಗೈಕ್ಯ ಯತೀಶ್ವರಾಚಾರ್ಯ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ, ಶ್ರೀಮಠದ ಪಟ್ಟಾಧ್ಯಕ್ಷರಾದಂಥ ಷಡ್ಸ್ಥಲ ಬ್ರಹ್ಮಿ ತೇಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ, ಅವ್ರಿಗೂ ಸಹ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇವತ್ತಿನ ಏನು ಶ್ರೀಮಠಕ್ಕೆ ಕೇಂದ್ರ ಬಿಂದುವಾಗಿ ಮಠದ ಆಕರ್ಷಣೆಗೆ, ಮಠದ ಒಂದು ಭಕ್ತರಾಗ ಆಶೀರ್ವಾದ ಮಾಡೋದಕ್ಕೋಸ್ಕರ ಆಗಮಿಸಿದಂಥ ಧನಂಜಯ ಗುರೂಜಿಯವರಿಗೂ ಸಹ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಶ್ರೀಮಠದ ಸಿದ್ಧರ ನಾಡು ಅಂತ ಹೇಳಿ ಮರಳ ಸಿದ್ಧರ ನಾಡು ಅಂತ ಏನು ಹೇಳ್ತಿದ್ರೋ ಅಂತಹ ನಾಡು ಇವತ್ತು ಕುಪ್ಪೂರು ಗದ್ದಿಗೆ ಮರಳು ಸಿದ್ದೇಶ್ವರರು. ಅಂಥ ನಾಡಿಗೆ ಇವತ್ತು ಬಹಳ ದೇಶಗಳನ್ನು ಸುತ್ತಿ, ಬೆಟ್ಟ ಗುಡ್ಡಗಳನ್ನು ಸುತ್ತಿ, ಭಕ್ತರ ಕಾರ್ಪಣ್ಯಗಳನ್ನು ಭಕ್ತರಿಗೋಸ್ಕರ ಏನು ಅವರ ಸುಖಕ್ಕಲ್ಲ ಭಕ್ತರ ಸುಖಕ್ಕೋಸ್ಕರ ಅವರು ಏನು ಎಲ್ಲರೂ ಒಂದು ಸಮಾಜದಲ್ಲಿ ಒಳ್ಳೆಯ ಏಳಿಗೆಗಾಗಿ ಒಂದು ಸುತ್ತಾಡಿಕೊಂಡು ಇವತ್ತು ಆ ಸಿದ್ಧರ ಪುರುಷನ ಹತ್ತಿರ ಸಿದ್ಧರಾಗಿ ಅವರೂ ಸಹ ಒಂದು ಸಿದ್ಧರಾಗಿ ಇವತ್ತು ಮಠಕ್ಕೆ ಆಗಮಿಸಿ ಅವರು ರಾತ್ರಿ 2:15 ಬಂದರು. ಅವರು ಬರೋ ಅಂತರ ನಾವು ಹುಡಿಕೊಂಡು ಹೋದರೂ ಸಹ ಅವರು ನಮ್ಮ ಕೈಗೆ ಸಿಗಲ್ಲ. ಅವರು ಯಾವಾಗ ಎಲ್ಲಿರ್ತಾರೆ, ಯಾವಾಗ ಏನಿರ್ತಾರೆ ಅನ್ನೋದು. ಆದರೆ ಆ ಮರಳುಸಿದ್ದನ ಸನ್ನಿಧಿಲಿ ಇವತ್ತು ಸುಮಾರು ಸಂಜೆ 7 ಗಂಟೆ ಆದರೂ ಆ ಮರಳುಸಿದ್ದನ ಸನ್ನಿಧಿಯಲ್ಲೇ ಇದ್ದು ಆ ಮರಳುಸಿದ್ದರ ಆ ಪವಾಡಗಳನ್ನೆಲ್ಲ ತಿಳ್ಕೊಂಡು, ಆ ಮರಳುಸಿದ್ಧರು ಹೇಗೆ ಸಂಚಾರ ಮಾಡಿದರು, ಅವರೂ ಸಹ ಆ ಸಂಚಾರದನ್ನು ಅವರೂ ಸಹ ಆ ವೀಕ್ಷಣೆಯಲ್ಲಿ ಅವರು ಒಂದು ಗಳಿಗೆ ನಾವು ಆ ಮರಳುಸಿದ್ದನ ಧ್ಯಾನ ಮಾಡ್ತೀವಿ ಅಂತ ಹೋಗಿ ಕುಳಿತಾಗ ಆ ಮರಳುಸಿದ್ದನ ಕನಸಲ್ಲಿ ಕಂಡು ನಾವು ಹೇಳೋದಕ್ಕಿಂತ ಮೊದಲು ಅವರೇ ಅವರ ಬಾಯಿಯಿಂದಲೇ ಆ ಮರಳುಸಿದ್ದರು ನಮಗೆ ಜ್ಯೋತಿ ರೂಪದಲ್ಲಿ ಕಂಡರು. ಅಲ್ಲಿಗೆ ಎಂಥ ಮಹಾಪುರುಷರು ಅವರು ಹೇಗೆ ಒಂದು ದೇಶವನ್ನು ಒಂದು ಸುತ್ತಿ ಎಂಥ ತ್ಯಾಗವನ್ನು ಮಾಡಿದ್ದಾರೆ. ಆ ಮಠಕ್ಕೂ ಎಲ್ಲ ಭಕ್ತರಿಗೋಸ್ಕರಲೇ ಅವರು ಇಂತಹ ಒಂದು ಸಾಧನೆಗಳನ್ನು ಮಾಡ್ತಾಯಿದ್ದಾರೆ. ನಾವು ಸಹ ಅವರ ಜೊತೆಯಲ್ಲಿರ್ತೀವಿ. ಅವರು ಎಲ್ಲೇ ಹೋಗಲಿ ಆ ಭಗವಂತ ಆ ಮರಳುಸಿದ್ದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಕರುಣಿಸಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮರಳುಸಿದ್ದೇಶ್ವರನ ಪಾದಕ್ಕೆ ಹಾಕ್ತಾಯಿದ್ದೀನಿ. ಮಠದಲ್ಲಿ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಒಂದು ವಿಶೇಷ ಪೂಜೆ ಐತೆ. ಅದ್ರ ಬಗ್ಗೆ ಹಾಗೂ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲೂ ಮತ್ತು ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಪಾದಗಳಲ್ಲಿ ಹಣೆ ಮಾಡಿದರು. ಹಾಗೂ ಇವತ್ತಿನ ಅಮಾವಾಸ್ಯೆ ವಿಶೇಷ ಪೂಜೆಯಲ್ಲಿ
ನಮ್ಮ ನಾಗಸಾಧು ಆದಂಥ ಧನಂಜಯ ಗುರುಜಿಯವರು ಆಗಮಿಸಿ ಪೂಜೆಯನ್ನೆಲ್ಲ ಕಣ್ ತುಂಬಿಕೊಂಡು ಅವರು ಸಿದ್ದೇಶ್ವರ ಆಶೀರ್ವಾದ ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಇದೇ ರೀತಿ ಅವರು ಯಾವಾಗಲೂ ನಮ್ಮ ಮಠದ ಜೊತೆ ಯಾವಾಗಲೂ ಬಾಂಧವ್ಯ ಇದೇ ರೀತಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಅವರಿಗೆ ವ್ಯಕ್ತಪಡಿಸ್ತೀನಿ ಅಷ್ಟೇ. ತಾವು ಪ್ರಯೋಗಕ್ಕೆ ಹೋಗಿ ಅಲ್ಲಿ ಒಂದು ಗಂಗಾ ಸ್ನಾನ ಮಾಡಿ ಆ ಒಂದು ಕ್ಷೇತ್ರ ದರ್ಶನ ಮಾಡಿಸ್ಕೊಂಬಂದಿದ್ದೀರ. ಹಾಗಾಗಿ ಅದರ ಒಂದು ಅನುಭವ ನಿಮ್ಗೆ ಹೆಂಗಿದೆ? ಅನುಭವ ಅಂದರೆ ತುಂಬ ಅನುಭವ ಇದೆ. ಅಲ್ಲಿ ಕೂತು ನಾವು ಧ್ಯಾನ ಮಾಡಿ ಸಿದ್ಧಿ ಪಡೆಯೋದು ಭಾಳ ಇದೆ. ಬಟ್ ಇವರು ಓಡಾಡಿ ಮಾಡಿಕೊಂಡು ಪ್ರಯಾಗರಾಜಲ್ಲಿ ಇದ್ದಾಗ ಕುಂಭಮೇಳ ನಡೆದಾಗ ಇವರೆಲ್ಲ ತುಂಬ ಮಾಡಿದ್ದಾರೆ. ಬಟ್ ಇವರಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಇವರು ಅರ್ಥ ಆಗುತ್ತೆ. ಬಟ್ ನಾವು ಬರೀ ನೋಡೋದಕ್ಕೆ ಹೋಗಿದ್ದಷ್ಟೇ. ಇವರೆಲ್ಲ ಇದ್ದು ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಇವ್ರನ್ನ ಕೇಳಿದ್ರೆ ಎಲ್ಲ ಅಲ್ಲ, ತಾವು ಲಿಂಗ ಪೂಜೆ ಮಾಡಿದ್ದೀರಾ ನದಿಲಿ ನಿಂತ್ಕೊಂಡು? ಅದು ಅನುಷ್ಠಾನ ಆರಾಧನೆ. ಅವು ನಾವು ಕೇಳಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ. ಇದು ಗುರುಮೂಲ ಗುರ್ತಕ್ಕಂಥ. ಕಾಶಿ ಹೋಗ್ಬೇಕು ಏನ್ ಮಾಡಿದ್ವಿ ಅಂದ್ರೆ ಕಾಶಿ ವಿಶ್ವನಾಥನ್ ನೋಡಿದ್ವಿ. ಯಾರೇ ಮಾಡಿರೋ ಪೂಜೆ ಕೆಲವೊಂದು ಅನುಷ್ಠಾನಗಳಿದಾವಲ್ಲ, ಇದನ್ನ ಕೆಲವೊಂದು ಹೇಳ್ಕೊಳ್ಲಿಕ್ಕೆ ಹಂಗಾಗುತ್ತೆ. ಈಗ ನಮ್ಮನ್ನು ಕೇಳಿದ್ವಿ ಅಂತ ಹೇಳಿದ್ರೆ ನಾವೇನ್ ಕೂತಿರ್ತೀವಿ, ಸ್ಮಶಾನದಲ್ಲಿ ಕೂತಿರ್ತೀವಿ ಅಂತ ಮಾತ್ರ ನಾವು ಹೇಳ್ತೀವಿ. ಅದೇನ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿಲ್ಲ. ಈಗ ಶ್ರೀಗಳನ್ನ ನಾವು ಕಾಶಿಯಲ್ಲಿ ಕರ್ಕೊಂಡು ಹೋಗ್ತೀವಿ, ಕೂತ್ಕೊಂಡು ಅವ್ರ ಅನುಷ್ಠಾನ ಅವರು ಒಂದು ಇರುತ್ತೆ, ಗುರು ಪೂಜೆ ಗುಟ್ಟಾಗಿರುತ್ತೆ, ಗುಪ್ತವಾಗಿರುತ್ತೆ. ಅದು ಕೆಲವೊಂದು ಅನುಭವ ಹೇಗಿದೆ ಅಂದ್ರೆ ನಿಮ್ಗೆ ಸಿಗ್ತಾ ಇರೋ ಆಶೀರ್ವಾದನೇ ಅನುಭವ. ಸರಿ ಅನ್ಬೋದಪ್ಪ. ಬುದ್ಧಿ, ನೀವು ಲೋಕ ಸಂಚಾರ ಮಾಡಿಕೊಂಡು ಇವತ್ತು ಕೊಪ್ಪುರಗದ್ದೆ ಸುಕ್ಷೇತ್ರಕ್ಕೆ ಬಂದಿದ್ದೀರಾ. ಇಲ್ಲಿ ಶ್ರೀ ಗುರು ಮುಳುಸಿದ್ದೇಶ್ವರನ ಒಂದು ಸನ್ನಿಧಿಯಲ್ಲಿ ನೀವು ದರ್ಶನ ಮಾಡಿ ಅವರ ಒಂದು ಕೃಪೆಗೆ ಪಾತ್ರರಾಗಿರೋ ಅಂತ ಹೇಳ್ತಾ ಈ ಕ್ಷೇತ್ರದ ಬಗ್ಗೆ ನೀವು ಏನು ಹೇಳ್ತೀರಿ ಬುದ್ಧಿ? ಕ್ಷೇತ್ರದ ಬಗ್ಗೆ ಹೇಗೆ ಅಂತ ಹೇಳಿದ್ರೆ ಸಿದ್ಧಿ ಪುರುಷ ಕ್ಷೇತ್ರಗಳಿಗೆ ಸುತ್ತಬೇಕಾದ ಸಾಧುಗಳು ಜನ್ಮ ಅಂತ. ಅದರಲ್ಲಿ ನಮ್ಮ ವಿಶೇಷವಾಗಿ ನಾಗ ಸಾಧುಗಳಿಗೆ ತುಂಬ ಒಂದು ಅತ್ಯದ್ಭುತವಾದಂಥ ನೆಗತಿ ಸಿಗುವ ಒಂದು ಕ್ಷೇತ್ರ ಸಿದ್ಧಿ ಹೇಗೆ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ದೂರಲ್ಲಿ ಹೆಂಗೆ ಬರುತ್ತೆ ನಮ್ಮ ಸಿದ್ಧಿ ನಮಗೆ ಅಂತ. ಅಂತಹ ಒಂದು ಕ್ಷೇತ್ರ ಇದೆ ನಮಗೆ. ಸರಿ ಬುದ್ಧಿ. ಹಾಗೆ ಬುದ್ಧಿ, ಇನ್ನೊಂದು ವಿಚಾರ ಬುದ್ಧಿ, ಈಗ ಮುನಿ ಸಂಚಾರ ಅಂತ ಒಂದು ಹೇಳ್ತಾ ಇದ್ರಿ. ಯಾಕೆಂತಾರೆ ಇವತ್ತು ನಂಬಿಕೆನೇ ಹೊರಟೋಯ್ತೆ. ಅಮಾವಾಸ್ಯೆ ಪೌರ್ಣಮಿ ಮುನಿ ಸಂಚಾರ ಇದ್ದೇ ಇದ್ದಾವೆ. ಇವತ್ತು ಹೈವೇ ರೋಡ್ಗಳಾಗಿದ್ದಾವೆ, ರೋಡ್ ಚೆನ್ನಾಗಿದ್ದಾವೆ ಅಂತೇಳಿ ಓಡಾಡ್ತಿರ್ತದೆ, ಅಪಘಾತಗಳು ಆಗ್ತಾಯಿದ್ದಾವೆ. ಎಲ್ಲ ಒಂದು ಕಡೆಯಲ್ಲಿ ಆ ಮುನಿ ಸಂಚಾರ ಅಡ್ಡವಾದಾಗ ಆ ಥರ ಕಾರಣ ಆಗ್ತೇವೆ ಅಂತೇಳಿ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆಂದರೆ ಈಗ ಹೇಗೆ ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರುಗಳು ತುಂಬ ಒಂದು ಪದ್ಧತಿಯಲ್ಲಿ ಉತ್ತಗಳನ್ನು ಪೂಜೆ ಮಾಡ್ಕೊಂಡ್ಬಂದಿದ್ದಾರೆ, ನಾಗಸರ್ಪಗಳನ್ನು ಪೂಜೆ ಮಾಡ್ಕೊಂಡ್ಬಂದಿದ್ದಾರೆ. ಯಾಕೆಂದರೆ ಹಾವುಗಳನ್ನ ಕೊಲ್ಲೋದು ಬೇಡ, ಹಾವುಗಳನ್ನ ಇದು ಮಾಡಿ ಅದನ್ನು ನಾಶ ಮಾಡೋದು ಬೇಡ. ಯಾಕೆಂದರೆ ಹೊಲದಲ್ಲಿರ್ತಕ್ಕಂಥ ಬೆಳೆ ಸಂರಕ್ಷಣೆ ಮಾಡುತ್ತೆ ಅಂತ. ಆ ಹಾವಿಗೆ ನಾವು ಯಾವ ಸ್ಥಾನ ಕೊಟ್ಟಿದ್ದೀವಿ ಅಂದರೆ ಒಂದು ದೈವಸ್ಥಾನ ಕೊಟ್ಟಿದ್ದೀವಿ. ಆ ದೇವಸ್ಥಾನ ಇವತ್ತು ಜಮೀನುಗಳನ್ನ ಡೆಮಾಲಿಸ್ಟ್ ಮಾಡಿಕೊಂಡು ಅದರ ಮೂಲ ನೆಲೆಯನ್ನು ಕಿತ್ತಾಗ ಏನಾಗುತ್ತೆ ಅಂದರೆ ಯಾವುದೊಂದು ಬೇರೆ ಕ್ಷೇತ್ರಕ್ಕೆ ಆ ಜಾಗದಿಂದ ಸಂಚಾರ ಹೋಗಿ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಸಂಚಾರಕ್ಕೆ ಯಾರಾದರೂ ಅಡ್ಡ ಹೋದ್ರು ಅಂತ ಹೇಳಿದ್ರೆ ಅಲ್ಲೋದೆ. ಹಾಗೆ ಬುದ್ಧಿ, ಇನ್ನೊಂದು ಬುದ್ಧಿ, ತಾವು ಮಹಾಪುರುಷರು, ನೀವೇನು ಹೇಳ್ತೀವಿ ಅಲ್ಲ, ಸ್ಥಳೀಯ ಕ್ಷೇತ್ರಗಳ ಬಗ್ಗೆ ಇನ್ನೂ ಅರಿವು ಜನಕ್ಕೆ ಬಂದಿರಲ್ಲ. ಹಾಗಾಗಿ ನೀವು ವಿಸ್ತರಣೆಯಾಗಿ ಏನು ಹೇಳ್ತೀರಾ ಅದು ಎಲ್ಲೊಂದು ಕಡೆ ಪ್ರಭಾವ ಬೀರಿ ಇವತ್ತು ಆಕರ್ಷಣೆಗೆ ಒಳಗಾಗ್ತಾಯಿದೆ. ಯಾಕೆಂದರೆ ಒಬ್ಬರು ಮಹಾಪುರುಷರು, ಯಾಕೆ ಒಬ್ಬರು ದೊಡ್ಡರು ಹೇಳಿದಾಗ ಅದು ಜನ ಅದನ್ನು ಆಲಿಸ್ತಾರೆ, ನಿಜ ಅಂತ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಇದನ್ನು ನೀವು ಎಲ್ಲಾದರೂ ಈ ಕ್ಷೇತ್ರ ಮಹಿಮೆ ನೀವು ಚೆನ್ನಾಗಿ ಕಂಡುಕೊಂಡಿದ್ದೀರಾ, ಇದನ್ನು ಹೇಳ್ತಾ ಬರ್ತೀರಾ. ಇದನ್ನು ಒಂದು ಸಂದೇಶ ಏನು ಹೇಳ್ತೀರಾ? ಯಾಕೆಂದರೆ ಸ್ಥಳದ ಮಹಿಮೆ ಇರ್ತಲ್ಲ. ನಮ್ಮ ಕರ್ನಾಟಕ ಜನತೆ ಮತ್ತು ನಮ್ಮ ಒಂದು ಏನು ಬಯಲುಸೀಮೆಯ ಜನ, ನಮ್ಮ ಒಂದು ಸಿದ್ಧಿ ಪುರುಷ ನಾಡಿನ ಜನತೆ ನಾವೆಲ್ಲೋ ಅಲ್ಲಿ ಇಲ್ಲಿ ಹೋಗ್ತೀವಿ, ಕಾಶಿ ಹೋಗ್ತೀವಿ, ಕೇದಾರ ಹೋಗ್ತೀವಿ, ಬೃಹಸ್ಪತಿ ಹೋಗ್ತೀವಿ, ಮತ್ತೆ ವಾಪಸ್ ಇಲ್ಲಿಗೆ ಬರ್ತೀವಿ. ಯಾಕಿರ್ಬೋದು? ಕ್ಷೇತ್ರದ ಮಹಿಮೆಗಳು, ಕ್ಷೇತ್ರದ ಶಕ್ತಿಗಳು ಅಷ್ಟು ಮಟ್ಟಿಗೆ ಇದನ್ನು ಅರುಕೊಂಡು ಗುರುಸ್ಥಾನಮಾನಗಳನ್ನು ಅದನ್ನು ನಾವು ಅರ್ಥೈಸ್ಕೊಂಡು ಅವರ ಪಾದದಲ್ಲಿ ಶರಣಾದಂತಹ ಸಂದರ್ಭದಲ್ಲಿ ಒಳ್ಳೆ ಸಿದ್ಧಿ ಆಗುತ್ತೆ ಅಂತಕ್ಕಂಥ ಕಂಡುಕೊಂಡಂಥದ್ದು. ಇನ್ನೊಂದು ಪ್ರಶ್ನೆ ಬುದ್ಧಿ, ಚೌತಿ ಗಣೇಶನ ಆಚರಣೆ ಮಾಡ್ತಾರೆ ಬುದ್ಧಿ, ಪೂಜಿಸ್ತಾರೆ. ಇವತ್ತು ಪಂಚಭೂತಗಳಲ್ಲಿ ಭೂಮಿನ ಒಂದು ಪಂಚಭೂತಗಳ ಒಂದು ಅಂಶ. ಆದರೆ ಮಣ್ಣಲ್ಲಿ ಮಾಡಿದಂಥ ಗಣೇಶನ ವಿಸರ್ಜನೆ ಮಾಡಿದಾಗ ಅದು ಪಂಚಭೂತ ನೀರಾಗಿ ಮಣ್ಣಾಗುತ್ತೆ ಬುದ್ಧಿ. ಈಗ POPಯಿಂದ ಮಾಡ್ತಾಯಿದ್ದಾರೆ. ಅಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಇರುತ್ತೆ. ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಅಪಚಾರ ಆಗಿ ಎಲ್ಲ ಒಂದು ಕಡೆಯಲ್ಲಿ ಲೋಕಕ್ಕೆ ಅದು ಮಾರಕ. ಖಂಡಿತ. ಎಕ್ಸಾಂಪಲ್ಗೆ ಎಷ್ಟೋ ಜನ ಹುಡುಗರು ಗಣೇಶನ ಬಿಡಕ್ಕೆ ಹೋಗಿ ಅಲ್ಲೇ ಬರೆ ತಿನ್ಕೊಂಡ್ಬಿಟ್ಟಿದ್ದಾರೆ. ಗಣೇಶನೇ ಅವ್ರ ಮೇಲೆ ಮುಖ ಕಡೆ ಬಿದ್ದಿರೋದಿರ್ಬೋದು, ಇಲ್ಲ ಓದಂಥವ್ರು ಗಂಗೆ ಒಳಗೇನೆ ಗಂಗೆ ಪಾಲಾಗಿರುವಂಥದ್ದು,
ಇದು ಅಪಚಾರಗಳು, ದೈವ ಅಪಚಾರ ಯಾವತ್ತಾಗುತ್ತೆ ಅದು ಎಸ್ಪೆಷಲಿ ಗಣೇಶನಿಗೆ ಏನಾರ ವಿಘ್ನ ಆಯ್ತು ಅಂತ ಹೇಳಿದ್ರೆ ವಿಘ್ನ ಮಾಡೋ ಸಹಜ. ಆದಷ್ಟು ಮಣ್ಣಲ್ಲೇ ಗಣೇಶ ಮಾಡೋದು ಮೂರ್ತಿ ಮಾಡೋದು ಪ್ರಕೃತಿವಾಗಿ ನೈಸರ್ಗಿಕವಾಗಿ ಬಹಳ ಅದ್ಭುತವಾಗಿರುತ್ತೆ. ಈ ಬಣ್ಣ ಹಾಕಿ ಇನ್ನೊಂದು ಮಾಡೋದು ಈಗ ಹಿಂದಿನ ಒಂದು ನಮ್ಮ ಒಂದು ಇದು ಬಂದಂತ ಸಂದರ್ಭದಲ್ಲಿ ಜೇಡಿ ಮಣ್ಣ ಗಣೇಶ ಮಾಡ್ತಾ ಇದ್ವಿ. ಈಗ ಜೇಡಿ ಮಣ್ಣು ಕೆರೆ ಒಳಗೆ ಹೋಗೋ ಜನನೇ ಇಲ್ಲ. ಅಂದರೆ ದೈವಶಕ್ತಿ ಇರುತ್ತೆ, ಪಂಚಭೂತಲ್ಲ ಅದು ವಿಲೀನ ಆಗುತ್ತೆ, ಅಲ್ಲಿಗೆ ಅದಕ್ಕೆ ಅಪಚಾರ ಆಗಲ್ಲ. ಮರುವಂತ ವಸ್ತುಗಳಲ್ಲಿ ಮಾಡಿ ಗಣಪತಿಯನ್ನು ವಿಸರ್ಜನೆ ಮಾಡಿದಾಗ, ಗೌರಿ ಗಣೇಶನ ವಿಸರ್ಜನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಒಂದು ವಿಘ್ನ ಅಂತ ಬರೋದಿಲ್ಲ. ಯಾವತ್ತು ಗಣಪತಿಯನ್ನ ತಗೊಂಡೋಗಿ ಬಿಡದೇನೋ ಬಿಟ್ಟು ಬಂದ್ಬಿಡ್ತೀವಿ. ಬಿಟ್ಟು ಬಂದಾದ್ಮೇಲೆ ಬೆಳಗ್ಗೆ ಹೋಗಿ ನೋಡ್ಬೇಕು ನೀವು ಹೊಂಡನ ಗಣಪತಿ ಪಾಡೇನಾಗಿರುತ್ತೆ ಅಂತ. ಒಂದೊಂದು ವಾರ, ಒಂದು ತಿಂಗಳು ಫುಲ್ಲು DJ ಆಗಿ ಎಲ್ಲ ಮಾಡಿ ಮೆರೆಸಿರ್ತಾರೆ. ಬಟ್ ಗಣೇಶನ ಬಿಡಬೇಕಾದ್ರೆ ಮತ್ತೆ ಗಣೇಶನ ಸ್ವರೂಪಕ್ಕೆ ಅಪಮಾನ ಆಗಿರುತ್ತೆ. ಅದು ವಿಘ್ನ ಆದಾಗ ಏನಾಗುತ್ತೆ ಅನ್ನೋದು ಅದೇ ಬಿಡುತ್ತೆ. ಇನ್ನೊಂದು ಇತ್ತೀಚೆಗೆ ಮದುವೆಗಳು ಮಾಡ್ತಾ ಇದ್ದಾರೆ. ಇವತ್ತು ಲಗ್ನ ಬಲ ರಾಜವಾಗಿರೋಂಥವು ಶುಕ್ರವಾರ ಬುಧವಾರ ಬಂದಿರುತ್ತೆ. ಈಗ ಇತ್ತೀಚೆಗೆ ಭಾನುವಾರಲೇ ಲಗ್ನ ಬರಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ದಾಂಪತ್ಯ ಜೀವನದಲ್ಲಿ ವ್ಯತ್ಯಾಸಗಳಾಗಿ ಇವತ್ತು ಕೋರ್ಟ್ ಕಚೇರಿ ಎಲ್ಲದು ಡೈವರ್ಸ್ಗಳು ಆಗ್ತಾ ಇವೆ. ಇದ್ರ ಬಗ್ಗೆ ಏನು ಹೇಳ್ತಿರ್ಬೋದು? ಇದು ಹೇಗೆ ಅಂತ ಹೇಳಿದ್ರೆ, ಹಿರಿಯರ ಕೆಲವೊಂದು ಪದ್ಧತಿಗಳನ್ನ, ಹಿರಿಯರ ಒಂದು ಆಚಾರ ವಿಚಾರಗಳನ್ನ ಮರೆತು, ಇರ್ತಕ್ಕಂಥ ಶಾಸ್ತ್ರಾದಿಗಳನ್ನೆಲ್ಲ ಮರೆತು ಮದುವೆಗಳಾಗ್ತಾ ಇದ್ರೆ ಮದುವೆ ಬಿದ್ದೇ ಬಿಡುತ್ತೆ. ಈಗ ಇವತ್ತೊಂದು ಮದುವೆ ಆಗಬೇಕು ಅಂದ್ರೆ ಚಪ್ರ ಹಾಕೋರು, ಒಂದು ಶಾಸ್ತ್ರಗಳು ಮಾಡೋರು, ಗಂಡಿಗೆ ಹಸು ನೀರು ಹಾಕೋರು, ಆಚೆ ಕಡೆಗೆ ಬಿಡ್ತಿರ್ಲಿಲ್ಲ. ಇವತ್ತು ಮದುವೆ ಗಂಡು ಗಾಡಿ ತಗೊಂಡು ಆಚೆ ಓಡಾಡ್ತಾ ಇರ್ತಾರೆ. ಟೈಮಲ್ಲಿ ಏನಾಗುತ್ತೆ, ಯಾವುದೋ ಸಂಚಾರದಲ್ಲಿ ಒದೆ ಬೀಳುತ್ತೆ. ಅದಕ್ಕೆ ಅರ್ಶನ ಮೈ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಶಕ್ತಿ ಇರುತ್ತೆ ಆ ಗಂಡಿಗೆ, ವಧುವರರಿಗಿಬ್ರಿಗೂ ಅಂತ ಒಂದು ಶಕ್ತಿ ಬಂದಿರುತ್ತೆ. ಭತ್ತ ಕೊಟ್ಟ ಶಾಸ್ತ್ರವಾಯ್ತು, ಬಳೆ ಹಾಕೋ ಶಾಸ್ತ್ರವಾಯ್ತು, ಹೆಣ್ಮಕ್ಳು ಮುಂದೆ ಅಷ್ಟೊಂದು ನೋಡೋ ಶಾಸ್ತ್ರವಾಯ್ತು, ಹಿರಿಯನ್ನೆಲ್ಲ ಕುಂಸಿ ಆಶೀರ್ವಾದ ತಗೊಳ್ಳೋ ಶಾಸ್ತ್ರ ಹೊಂಟೋಯ್ತು. ಸಿಂಪಲ್, ಅಲ್ಲೇ ಕಟ್ಟು ಅಲ್ಲೇ ಬಂದಲ್ಲ. ಏನಾಗುತ್ತೆ ಅದು ನಿಲ್ಲುತ್ತೆ ಅಲ್ವೇ? ಈಗ ನಿಮ್ ದಾಂಪತ್ಯ ಎಲ್ಲಿಂದ ಬರ್ತಾ ಇದೆ, ಅವತ್ತೂ ಬರ್ತಾ ಇದೆ, 18 ವರ್ಷ 20 ವರ್ಷದಿಂದ ಚೆನ್ನಾಗೇ ಬರ್ತಿದೆ. ಮಾಮೂಲಿ ಮನೆ ಮೇಲೆ ಒಂದು ಸ್ವಲ್ಪ ಮನಸ್ತಾಪ ಇದ್ದೇ ಇರುತ್ತೆ. ಆದ್ರೆ ಈಗಿನ ಕಾಲ ಜನರೇಷನ್ ಎಲ್ಲ ಏನಂತ ಇದ್ದಾರೆ ಅಂದ್ರೆ, ಆಡಂಬರಿಕಣವಾಗಿ ಮದುವೆಗಳು ಮಾಡಿಕೊಂಡು ಆಚಾರ ವಿಚಾರಗಳನ್ನ ಮರೆತು ಮದುವೆಗಳು ಮಾಡ್ಕೋತಾರೆ. ಎಷ್ಟೋ ಡಿವೋರ್ಸ್ಗಳಿಗೆ ಕಾರಣ. ಬುದ್ಧಿ ಒಂದು ಕೊನೆಯ ಪ್ರಶ್ನೆ. ಈ ಒಂದು ಸಂಸ್ಕಾರ ಇವತ್ತು ಧಾರ್ಮಿಕವಾಗಿ ಎಲ್ಲ ಒಂದು ಕಡೆಯಲ್ಲಿ ಈ ವಿದ್ಯಾರ್ಥಿಗಳೇ ಹೆಚ್ಚಿನದಾಗಿ ಅವರು ಅಂದರೆ ವಿವೇಕ ಇಲ್ಲ, ವಿದ್ಯೆ ಇರುತ್ತೆ, ವಿವೇಕ ಇಲ್ಲ, ಸಂಸ್ಕಾರಕ್ಕೆ ಅವರು ಒತ್ತು ಕೊಡೋದಲ್ಲಿ ಇವತ್ತು ತಂದೆ ತಾಯಿಗಳೆಲ್ಲ ಉದ್ದೇಶ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಸಂದೇಶ ಹೇಗೆ ಅಂತ ಹೇಳಿದ್ರೆ, ತಂದೆ ತಾಯಿಗಳು ಒಂದು ಮಾತಿತ್ತಪ್ಪ. ಹೇಗೆ ಅಂತ ಹೇಳಿದ್ರೆ, ಮನೆ ಒಳಗಡೆ ಮೊಬೈಲ್ ಬರಬಾರ್ದು, ಮಕ್ಳ ಕೈ ಮೊಬೈಲ್ ಸಿಗಬಾರ್ದು ಅಂತ. ಇವತ್ತು ಮಕ್ಳ ಕೈ ಮೊಬೈಲ್ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ. ಹೌದು 10 ನಿಮಿಷ ಕೂತ್ಕೊಂಡು ಗುರುಮಠ ಕರ್ಕೊಂಡು ಒಂದು 10 ನಿಮಿಷ ಅಜ್ಜನ ಹತ್ರ ಒಂದು ಧ್ಯಾನ ಮಾಡಿಸಿದ್ರೆ ಮಾಡೋರಿಲ್ಲ. ಸಂಸ್ಕಾರ ಹೆಂಗ್ ಬರುತ್ತೆ? ಗುರುಗಳ ಆಶೀರ್ವಾದ ಹೆಂಗ್ ಸಿಗುತ್ತೆ? ಇವತ್ತು ನಾವೆಲ್ಲೇ ಹೋಗೋದು ಗುರು ಬಲ ಶನಿ ಬಲ ಬೇಕು ಅಂತಾನೆ ಹೋಗೋದು. ಇಲ್ಲಿ ಬಂದು ನಾವು ವಾರಕ್ಕೊಂದ್ಸರಿ, ಕೊನೆ ಪಕ್ಷ ವಾರಕ್ಕೊಂದ್ಸರಿ ಅಂತ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಎಲ್ಲೆಲ್ಲೋ ಸುತ್ತೀವಿ. ನಮ್ಮ ಗುರುಮಠಕ್ಕೆ, ನಮ್ಮ ಸಿದ್ಧ ಮಠಕ್ಕೆ ನಾವು ವಾರಕ್ಕೊಂದ್ಸರಿ ಮಕ್ಕಳನ್ನು ಕರ್ಕೊಂಬೋದು. ಗುರುಗಳ ಒಂದು ಪ್ರವಚನವನ್ನು ಕೇಳಿಸೋದು, ಇಲ್ಲ ಗುರುಗಳ ಒಂದು ಆಶೀರ್ವಾದ ತಗೊಳ್ತಕ್ಕಂಥದ್ದು. ಎಷ್ಟು ಆಶೀರ್ವಾದ ಇದ್ರು ಮನುಷ್ಯನ ಇವತ್ತಿನ ಕಲಿಗಾದ್ರೆ ಸಾಕಾಗಲ್ಲ. ಅಂಥದ್ರಲ್ಲಿ ಅದನ್ನು ಬಿಟ್ಟು ಮಾಡಿರೋದು ಮಕ್ಕಳುಗಳಿಗೆ ಹೊಡೆತ ಬೀಳ್ತಾ ಇರುವಂಥದ್ದು. ಅದನ್ನು ಕಲ್ಸ್ಕೊಂಡು ಹೋಗ್ಬಿಟ್ರೆ ತಂದೆ ತಾಯಿಗಳು, ಮಕ್ಕಳು ಯಾವುದೇ ಕಾರಣಕ್ಕೂ ಅದಕ್ಕೆ ತಪ್ಪಲ್ಲ. ಸಂಸ್ಕಾರ ಮನೆಯಿಂದಲೇ ಶುರುವಾಗಬೇಕು. ಖಂಡಿತ ತಂದೆ ತಾಯಿಗಳೇ ಮೊದಲನೇ ದೇವರು, ಅವರೇ ಮೊದಲನೇ ಗುರು. ತಾಯಿ ಮೊದಲನೇ ಗುರು ಆಗ್ತಾರೆ, ತಂದೆ 2ನೇ ಗುರು ಆಗ್ತಾರೆ, ಆಚಾರ್ಯರು 3ನೇ ಗುರು ಆಗ್ತಾರೆ. ಈ ತಂದೆ ತಾಯಿಗಳು ಮಗುವಿಗೆ ಹೆಂಗ್ ತಡ್ತಾರೆ ಅದ್ರ ಮೇಲೆ ಗುರುಸ್ಥಾನ ತಂದ್ಬಿಟ್ರೆ ಗುರುಗಳು ಹಂಗೆ ತಡ್ಕೊಂಡು ಹೋಗ್ತಾರೆ. ಇದು ಆಗ್ತಿರ್ತಕ್ಕಂಥ ಮೈನಸ್. ಇದನ್ನ ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ಆಚಾರ ವಿಚಾರ ಗುರುವಿನ ಸಾರ ಅತಿ ಮಧುರ ಅಂತ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳ ಜೀವನ. ಸರಿ.